ಎಷ್ಟು ಒಳಗೆ ಮಳ್ಳಿ ಹಂಗದಾಳಿಕಿ ಮಳ್ಳಿ ಹಂಗೆ ಇದ್ಕೊಂಡು ಶ್ರೀಮಂತರ ಮಗನ ಮದುವೆ ಆಗಿಬಿಟ್ಟಾಳ. ಮಳ್ಳಿ ಊರು ಮಳ್ಳಿ ಹೆಂಗದಾಳೆ ನೋಡು. ಅದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋರ್ನ ಮದುವೆ ಆಗ್ಯಾಳೇನ, ದೊಡ್ಡ ಕೋಟ್ಯಾಧೀಶ್ವರನ ಮದುವೆ ಆಗ್ಯಾಳ. ಅದು ಹೆಂಗಾರ ಹುಟ್ಟಿ ಹಾಕೊಂಡಿರ್ಬೇಕಿ, ಅದು ಹೆಂಗಾರ ಹೋಗಿನ ಮನೆ ಕೆಲಸಕ್ಕಿನ ಪ್ರೀತಿ ಮಾಡಿರ್ಬೇಕು. ನನಗರ ಅದು ಅನುಮಾನ ಬರಾಕತ್ತೈತಿ, ಯಾರ ಮನೆ ಕೆಲಸದವ್ರನ್ನ ಮದುವೆ ಆಗ್ತಾರ, ಇದನ್ನ ನಾನು ಎಲ್ಲೂ ಕಂಡಿಲ್ಲ ಬಿಡು. ನನಗೆ ಅನುಮಾನ ಬರಾಕತ್ತೈತಿ. ಇವನು ತಂಗಿನ ನಮ್ಮ ಮನೆಗೆ ತಂದ್ಕೊಂಡ್ರೆ ಹೆಂಗಿರ್ತೈತಿ. ನಾವು ಶ್ರೀಮಂತರ ಆಗ್ಬೋದು. ಸುಮ್ಮ ನಮ್ಮ ಮೀನಾ ವೈನಿ ಮಗ ಕೊಟ್ಟು ಇದು ಅವ್ರ ಮಕ್ಕಿ ಮಗಳನ್ನ ತೊಗೊಂಡು ಏನು ಮಾಡೋದೈತಿ. ಏನಾಗೆ ಆಸ್ತಿ ಕೊಡ್ತಾಳೆ, ಏನು ಅಂತಿಸ್ಕೊಡ್ತಾಳೆ. ಬಂದ್ಬಿಡ್ಲಿ ನೋಡೋಣ, ಟೈಮ್ ಬರಲಿ, ಯೋಚನೆ ಮಾಡ್ತಾನೆ. ಚಿಕ್ಕಮ್ಮ ಹೇಗೆಲ್ಲ ಅಂದ್ಬಿಟ್ಲು ನನಗೆ. ಚಿಕ್ಕಮ್ಮ ಹಿಂಗಂತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ತಿಲ್ಲ. ನಾನೇನು ಅಂಥದ್ದು ಮಾಡೀನಿ ಚಿಕ್ಕಮ್ಮಗ? ಯಾಕೆ ನನ್ಕೊಂಡ್ರೆ ಅಷ್ಟು ದ್ವೇಷ ಮಾಡ್ತಾಳೆ ಚಿಕ್ಕಮ್ಮ? ಬರೀ ಯಾವಾಗಲೂ ಬೈಯೋದೇ ಮಾಡ್ತಾಳೆ. ಅಪ್ಪನ ಒಪ್ಪಿಸಂತಂದ್ರೆ ನಾನು ಯಾಕೆ ಒಪ್ಪಿಸ್ಲಿ, ನಾನು ಒಪ್ಸಂಗೆ ಇಲ್ಲ, ಇನ್ನೂ ದೂರ ಮಾಡ್ತಾನಂತ ಅಂತಾಳೆ. ಅಪ್ಪ ನಾನು ಒಂದಾಗೋದೇ ಇಲ್ವಾ? ಅಪ್ಪ ನನ್ನ ಕ್ಷಮಿಸೋದೇ ಇಲ್ವಾ? ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡಲಿ? ಅಪ್ಪನ ನೋಡಿದೆ ನಾನು ಹೆಂಗಪ್ಪ ಇರಲಿ? ನೀನೇನಾದರೂ ದಾರಿ ತೋರಿಸಪ್ಪ ತಂದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ಚಲೋ ಬರತ್ತಾವೇನ್ರಿ? ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ, ಹಳ್ಳಿ ರೈತನ ಬಡ ಜೀವನದ ಕಥೆ ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಸುಂದ್ರಿ, ಸೀರಿಯಲ್ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ನೀನು ಸೀರಿಯಲ್ ನೋಡಕತ್ರ ಸಾಂಗ್ ನೆನಪರ್ತೈತೆ ಗೊತ್ತಾ? ಸೀರಿಯಲ್ ಹುಡುಗಿರ ನೋಡಲಿ ಬಾರದ ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು, ಸೀರೆ ಟ್ರಾನ್ಸ್ಪರೆಂಟ್ ಆಗಿದೆ ಅದೆಷ್ಟ ಬೇಡ ಅಂದ್ರು ಕಣ್ಣು ಕದ್ದು ನೋಡುತ್ತದೆ, ಅದ್ಯಾಕೆ ಮನಸ್ಸು ಮುತ್ತು ಮುತ್ತು ಮಾತಾಡ್ತದೆ. ಪಾಪ ನಾನು ಕ್ರಿಶ್ ಮುಂದೆ ಬೇಜಾರು ಮಾಡ್ಕೋಬಾರ್ದು, ಅವ್ನ ಮನ್ಸಿಗೆ ನೋವು ಮಾಡ್ಕೋತಾನೆ. ಯಾಕೆ ಇದ್ರೆ ಆಯ್ತು. ಕ್ರಿಶ್ ಸುಮ್ಮನೆ ಇರು. ಅಲ್ಲ, ನಾನೇನು ಅಷ್ಟು ಚೆನ್ನಾಗೇನಿಲ್ಲ, ಸಿಂಪಲ್ಲಾಗೇ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಸೀರೆ ಉಟ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇದ್ದೀನಲ್ಲ. ಅಯ್ಯೋ ಸುಂದ್ರಿ, ಒಳ್ಳೆ ದಂತದ ಗೊಂಬೆ ಕಂಡಂಗೆ ಕಾಣಕತ್ತಿದ್ಯಾ. ಮತ್ತು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಿ. ನೀನು ಚೆನ್ನಾಗಿಲ್ದಿದ್ದರಿಂದ ನಾನು ನಿನ್ನ ಮದುವೆ ಆಗ್ತಿದ್ದೇನೆ. ನೀನು ಇಷ್ಟು ಚೆನ್ನಾಗಿರೋದಕ್ಕೆ ನಾನಿನ್ನ ಮದುವೆ ಆಗಿರೋದು. ನಾಳೆ ನಮ್ಮ ಅಪ್ಪ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಇನ್ನೂ ಏನು ಅಂತಲೂ ಗೊತ್ತಾಗೋದಿಲ್ಲ. ನಾಳೆ ಬರ್ತಾ ಇದ್ದೀರಾ? ನಂಗೆ ಭಯ ಆಗ್ತಾ ಇದೆ ಕ್ರಿಶ್. ನಿಮ್ಮಪ್ಪ ಏನಂತಾರೋ ಏನೋ ಅಂತೇಳಿ ಇನ್ನೂ ಅತ್ತೆನೇ ಒಪ್ಕೊಂಡಿಲ್ಲ. ಇನ್ನು ನಿಮ್ಮಪ್ಪ ಯಾವಾಗ ಒಪ್ಕೋಬೇಕು? ಓಹೋ, ನಮ್ಮಮ್ಮಂಗೆ ಅತ್ತೆ ಅಂದ್ಬಿಟ್ಟೆ. ಹಾಗಾದರೆ ನಮ್ಮಮ್ಮ ಅಮ್ಮೋರು ಅಂತಿದ್ದೆ, 2 ಸರಿ ಹೇಳಿದ್ನಿ. ಆದರೆ ಇವಾಗ ನನ್ನ ಮುಂದೆ ನೀನು ಅತ್ತೆ ಅನ್ನೋದನ್ನು ಕೇಳಿ ನನಗೆ ತುಂಬಾ ಖುಷಿ ಆಯಿತು ಸುಂದ್ರಿ. ಹೌದಾ? ಏನಾದರೂ ಬೇಕಾ? ಏನಾದರೂ ತಿನ್ನಕ್ಕೆ ಮಾಡ್ಕೊಳ್ಳ? ನನಗೇನೋ ಬೇಡ. ಅದು ಅಮ್ಮ ಎದಕ್ಕೋ ಕರಿತಾ ಇದ್ರು, ಯಾಕಂತ ಕೇಳಿ ಬರ್ತೀಯಾ ಹೋಗಿ? ಹೌದಾ, ಸರಿ ರೀ, ಹೋಗಿ ಬರ್ತೀನಿ. ಅಮ್ಮ, ನಿನ್ನ ನಾನು ಹೆಂಗೆ ಬೆಳೆದು ಬಿಡ್ತೀನಿ ಸುಂದ್ರಿ? ನಿನ್ನ ನಾನು ಏನಾದರೂ ಬೆಳೆದು ಬಿಡತ್ತನ? ಬೆಳ್ಳಕ್ಕಂತೂ ನಾನು ಯಾವತ್ತೂ ಬಿಡಂಗಿಲ್ಲ. ಅಯ್ಯೋ 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 ಕರ್ಮ, ನಾನು ಕಣ್ಣಿಂದ ಇನ್ನೂ ಏನೇನು ನೋಡ್ಬೇಕೋ ಏನೋ. ಅಲ್ಲ, ನೀವು ಏನೋ ಇದ್ರು ಅಲ್ಲಿ ರೂಮ್ನಾಗ ಇಟ್ಕೋರಿ. ಇಲ್ಲಿ ಅಡುಗೆ ಮನ್ಯಾಗ ಹೋಗೋರು ಬರೋರು ಇರ್ತಾರೆ, ನಿಮ್ಮ ತಂಗಿನೂ ಇದ್ದಾಳೆ. ಅಂಥದ್ರಾಗ ನೀವು ನೋಡಿದ್ರೆ ಇಲ್ಲಿ ಅಡುಗೆ ಮನ್ಯಾಗ ರೊಮ್ಯಾನ್ಸ್ ಚಾಲೂ ಮಾಡಿರೇನ? ಅಯ್ಯೋ ಅತ್ತೆ, ಅದು ಅಮ್ಮರೇ, ನಾನು ಹೋಗ್ತಾ ಇದ್ದೆ, ಅದು ಕಾಲು ಜಾರಿ ಬಿದ್ದೆ, ಅಷ್ಟರಲ್ಲಿ ಕ್ರಿಶ್ ಹಿಡ್ಕೊಂಡ ಅಷ್ಟೇ ಅಮ್ಮರೇ. ನಾವೇನು ಮಾಡ್ತಾ ಇಲ್ಲ ಇಲ್ಲಿ. ನೋಡಿ ಸುಂದ್ರಿ, ನಾಳೆ ಇವರಪ್ಪ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಅವರು ನಾಡಿದ್ದು ಬರ್ತಾ ಇದ್ದಾರೆ. ನಾಡಿದ್ದು ಅಥವಾ ಇನ್ನು 2 ಡೇಸ್ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟಾಗ ನೀವು ನಿಮ್ಮ ಮನೇಲಿ ಒಪ್ಪಿಸಿದ್ರೆ ಒಪ್ಸೋಕ್ಕೆ ಟ್ರೈ ಮಾಡು. ಯಾಕಂದರೆ ನಿಮ್ಮ ಮನೇಲಿ ಒಪ್ಕೊಂಡ್ರೆ ಯಾವುದೇ ಚಿಂತೆ ಇಲ್ಲ, ನಿಮ್ಮ ಮದುವೆನ ಮಾಡ್ಬೋದು. ಇಲ್ಲ ಅಂತಂದ್ರೆ ಹಿಂಗೆ ನಾವು ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗತ್ತೆ. ಅಮ್ಮೋರೆ, ನಮ್ಮಪ್ಪಗೆ ಹೋಗಿ ನಾನು ಮಾತಾಡಿದ್ನಿ, ನಮ್ಮಪ್ಪ ನನ್ನ ಒಪ್ಕೊಳ್ಳೋತಿಲ್ಲ. ಈ ಮದುವೆ ನಾನು ಒಪ್ಕೊಳ್ಳಲ್ಲ, ನನಗೆ ಮೋಸ ಮಾಡ್ದಿ ಅಂತ ಅನ್ನಕತ್ತಾರ್ರಿ ಅಮ್ಮೋರೆ. ಅದಕ್ಕಾಗಿ ನನಗೆ ನೀವೇ ಅಪ್ಪ ಅಮ್ಮ ಎಲ್ಲ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಮದುವೆ ಮಾಡಿಸಿ. ಮಾಡ್ಸಕ್ಕೆ ನಾನೇ ನಿನಗೆ ಮಂದಿ ಜೊತೆ ಮಾಡ್ಸೋಕ್ಕಿಲ್ಲಲ್ಲ, ನನ್ನ ಮಗನ ಜೊತೆನಲ್ಲ. ಸರಿ ಸರಿ ಆಯಿತು, ಹೆಂಗೋ ನಾನು ಅವ್ರ ಅಪ್ಪನ ಮುಂದೆ ಹೇಳ್ಕೊತಾನೆ. ಹೋಗಿಲಿಂದ ನಾನು ಸ್ವಲ್ಪ ಕ್ರಿಶ್ ಜೊತೆ ಮಾತಾಡಬೇಕು. ಸರಿ ಅಮ್ಮೋರೆ. ಏನಮ್ಮ, ಏನೋ ಮಾತಾಡ್ಬೇಕಂದೆ, ಏನು ಹೇಳು? ಅದು ಕ್ರಿಶ್, ನಿಮ್ಮಪ್ಪ ಬರೋದು 1-2 ದಿನ ಲೇಟ್ ಆಕತಿ. ಅಲ್ಲಿವರೆಗೂ ಇನ್ನೂ ಎಕ್ಸಾಮ್ಸ್ ಅದಾವಲ್ಲ, ಓದ್ಕೋ, ಚೆನ್ನಾಗಿ ಎಕ್ಸಾಮ್ ಬರಿ, ಪಾಸ್ ಆಗು. ಜಾನುಗೂ ಹೇಳು, ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಆಗಿ ರ್ಯಾಂಕ್ಗಳನ್ನ ತೊಗೋಬೇಕು, ಸರಿನಾ? ಮದುವೆ ಆಗಿದೆ ಅಂಥೇಳಿ ಬರೀ ಹಿಂಗೆ ಹುಚ್ಚರಾಟ ಆಡ್ಕೊತ ಹೋಗಬೇಡ. ಎಲ್ಲ ಕಡೆ ಅಡುಗೆ ಮನೆ ಆಯಿತು, ರೂಮ್ ಆಯಿತು, ಹಾಲ್ ಆಯಿತು, ಹೀಗೆಲ್ಲ ಮಾಡೋದು ಸರಿ ಕಾಣಂಗಿಲ್ಲ, ಸರಿನಾ?
ಮೊದಲು ಎಕ್ಸಾಮು, ನೆಕ್ಸ್ಟ್ ಮುಂದಿಂದೆಲ್ಲ. ನಿನ್ನ ಎಕ್ಸಾಮ್ ಆಗೋವರೆಗೂ ಅಪ್ಪ ಇಲ್ಲಿಗೆ ಬರಲ್ಲ, ಮದುವೆ ಮಾಡಲ್ಲ, ಸರಿನಾ? ಅಲ್ಲಿವರೆಗೂ ನೀವಿಬ್ಬರು ದೂರನೇ ಇರಬೇಕು, ಅರ್ಥ ಮಾಡ್ಕೊ. ಅಯ್ಯೋ ಅಮ್ಮ, ನಾನು ಓದ್ಕೋತೀನಿ. ಓದ್ಕೊಂಡು ದೊಡ್ಡ ನಾನು ವ್ಯಕ್ತಿ ಆಗಬೇಕು ಅಂತಂದ್ರೆ ಚೆನ್ನಾಗಿ ಕಲಿಬೇಕಲ್ಲ. ಕಲಿತ್ರೆ ತಾನೇ ನನ್ನ ಜೊತೆ ಸುಂದ್ರಿನೂ ಕರ್ಕೊಂಡು ಹೋಗ್ತೀನಿ ಅಮ್ಮ. ಪಾಪ ಅವಳು ಎಕ್ಸಾಮ್ ಬರಿಬೇಕು, ಇಲ್ಲ ಅಂದರೆ ಅವಳದು ಫೇಲ್ ಆಗಿಬಿಡ್ತಾಳೆ. ಇಷ್ಟು ವರ್ಷ ಕಲ್ತಿದ್ದು ವೇಸ್ಟ್ ಆಗುತ್ತೆ ಅಮ್ಮ. ಬೇಡ, ನನಗೆ ಎಲ್ಲಿ ಕಸಂಗಿಲ್ಲ, ಆಕೆ ಮನೆಯಾಗ ಇರಲಿ. ನೀನೊಬ್ಬನೇ ಹೋಗು ಜನ ಕರ್ಕೊಂಡು. ಅಲ್ಲ ಅಮ್ಮ, ಇಷ್ಟು ದಿನ ನೀನೇ ಅವಳನ್ನ ಕಲಿಸ್ದೆ. ಹಾಂ, ಅವಳು ಕಾಲೇಜ್ಗೆ ಹೋಗೋವರೆಗೂ ನೀನೇ ಇಷ್ಟೆಲ್ಲ ಸಹಾಯ ಮಾಡಿದೀಯ. ಆದರೆ ಇವಾಗ ನೀನೇ ಬೇಡ ಅಂತಂದ್ರೆ ಪಾಪ ಅವಳ ಮನಸ್ಸಿಗೆ ಬೇಜಾರಾಗೋದಿಲ್ವಾ ಅಮ್ಮ? ಮೊದಲು ನೀನೇ ಅಲ್ವಾ ಅವಳಿಗೆ ಹೋಗು ಅಂತ ಸ್ಕೂಲಿಗೆ ಕಳಿಸ್ದೆ, ಆಮೇಲೆ ಕಾಲೇಜಿಗೆ ಕಳಿಸ್ದೆ. ಈಗ ನೋಡಿದ್ರೆ ಬೇಡ ಅಂದ್ರೆ ಹೆಂಗಮ್ಮ? ಆಕಿಗೂ ಮನಸ್ಸಿಗೆ ಭಾಳ ಬೇಜಾರಾಗುತ್ತೈತಿ. ಅದಕ್ಕೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ಬರ್ತೀನಿ ಅಮ್ಮ. ನೀವೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನೋಡು, ನಾನು ಯೋಚನೆ ಮಾಡಿ ಹೇಳ್ತೇನೆ. ಅಲ್ಲಿ ಗಂಟ ನೀನು ಸ್ಟಡಿ ಮಾಡ್ಕೋ, ಸರಿಯಾಗಿ ಓದ್ಕೋ, ಎಕ್ಸಾಮ್ ಬರಿ. ಇದನ್ನೆಲ್ಲ ಬಿಟ್ಬಿಡು. ಈ ಥರ ತರಲೆ ಆಟಗಳನ್ನೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ನಾನು ಒಪ್ಕೊಂಡಿದ್ದೆ ಹೆಚ್ಚು ನಿನ್ನನ್ನು ಮದುವೆ ಆಗಿ ಬಂದ್ರೂ. ಯಾಕಂತಂದರೆ ನನ್ನ ಮಗನ ನನಗೆ ದೂರ ಮಾಡೋಕ್ಕೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳ ಕಾಲ ನೀನು ಫಾರಿನಲ್ಲೇ ಇದೆಯಾ, ಇಷ್ಟು ಇವಾಗ ಬಂದಿದೆಯಾ ರೀಸೆಂಟಾಗಿ. ಅಂಥದ್ರಲ್ಲಿ ಇವಾಗ ಒಂದು 2-3 ವರ್ಷ ಆಯಿತು ನೀನು ಇಲ್ಲಿ ಬಂದು. 2-3 ವರ್ಷದಲ್ಲೇ ಕೆಲಸದವಳನ್ನ ನೋಡಿ ಪ್ರೀತಿ ಮಾಡಿ ಮದುವೆ ಆದೆ ಅಲ್ಲ. ನೀನು ಹೆಂಗೆ ನನಗೆ ಮೋಸ ಮಾಡಿ ಆ ಕೆಲಸದವಳನ್ನ ಪ್ರೀತಿ ಮಾಡಿ ಮದುವೆ ಬಂದು ಒಂದು ಮಾತು ಅಮ್ಮನ ಕೇಳಬೇಕು ಅಂತ ನಿಂಗೆ ಅನಿಸಿಲ್ಲ? ಅಮ್ಮ, ಅದು ಪ್ರೀತಿ ಅನ್ನೋದು ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟುತ್ತೆ ಅನ್ನೋದು ಹೇಗೆ ಹೇಳೋಕ್ಕಾಗುತ್ತೆ ಅಮ್ಮ? ಪ್ರೀತಿ ಏನೋ ಹುಟ್ಟಿತು, ಆದರೆ ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ನೀನು ಮುಂದೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮ. ನನ್ನಮ್ಮ ಯಾವಾಗಲೂ ಒಪ್ಕೋತಾಳೆ, ನಮಗೆ ಸಪೋರ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಸಡನ್ನಾಗಿ ಸುಂದ್ರಿಗೆ ಮದುವೆ ಫಿಕ್ಸ್ ಮಾಡಿದ್ರು. ಇವತ್ತು ಅವಳು ಬಂದಿದ್ದಾಳೆ, ನಾಳೆನೇ ಮದುವೆ ಫಿಕ್ಸ್ ಅಂತಂದ ತಕ್ಷಣ ಯಾರಿಗಾದ್ರೂ ಒಂಥರ ಆಗೋದಲ್ವಾ ಅಮ್ಮ? ಅದಕ್ಕಾಗಿ ನಾನು ಅವಳಿಗೆ ಹೇಳಿದೆ, ಅಮ್ಮನ ನಾನು ಒಪ್ಪಿಸ್ತೀನಿ, ಅಮ್ಮನ ಒಪ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ಅವಳನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದೆ ಅಮ್ಮ. ಆದರೆ ನೀನು ಅವಳನ್ನ ಇನ್ನೂ ಒಪ್ಕೋತಾ ಇಲ್ಲ. ಅದೇ ಅವಳಿಗೆ ಬೇಜಾರು. ಆ ಕಡೆ ಅವ್ರ ಅಪ್ಪ ಅಮ್ಮನೂ ಒಪ್ಕೋತಾ ಇಲ್ಲ, ಈ ಕಡೆ ನೀನು ಒಪ್ಕೋತಾ ಇಲ್ಲ. ಎಷ್ಟು ಅಳ್ತಾಳೆ ಗೊತ್ತಾ ಅಮ್ಮ? ದಿನ ಅಳ್ತಾಳೆ. ಅವಳು ಅಳೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ನಾನೇ ಅಮ್ಮ ಅವಳಿಗೆ ಮದುವೆ ಆಗೋಣ ಅಂತ ಹೇಳಿದ್ದು. ಅವಳು ಇವಾಗಲೇ ಬೇಡ, ಎಲ್ಲ ಅಮ್ಮವ್ರಿಗೆ ಆಮೇಲೆ ಎಲ್ಲರಿಗೂ ಹೇಳಿ ನಾವು ಒಪ್ಪಿಸಿ ಮದುವೆ ಆಗೋಣ ಅಂತ ಅಂದ್ಲು. ಆದರೆ ನಾನೇ ಬೇಡ, ಇವಾಗಲೇ ಮದುವೆ ಆಗೋಣ, ಇಲ್ಲ ಅಂದರೆ ನಾನು ಸಾಯ್ತೀನಿ ಅಂತ ಹೇಳಿದೆ. ಅದಕ್ಕಾಗಿ ಅಮ್ಮ ಅವಳು ಒಪ್ಕೊಂಡಿರೋದು. ಅಮ್ಮ ಪ್ಲೀಸ್ ಅಮ್ಮ, ಸುಂದರಿ ಜೊತೆ ಚೆನ್ನಾಗಿ ಮಾತಾಡಮ್ಮ ಮೊದಲಿನ ಥರ. ನೋಡು, ನಾನು ಯೋಚನೆ ಮಾಡಬೇಕು. ನೀನು ಹೇಳಿದ ತಕ್ಷಣ ನನಗೆ ಒಪ್ಕೊಳಕ್ಕೆ ಮನಸ್ಸಿಲ್ಲ. ಹಾಂ, ಸರಿನಾ? ನೀನು ಹೇಳಿದ ಕಡೆನೂ ಒಪ್ಕೋಬೇಕಂತಲೂ ಇಲ್ಲ. ಅರ್ಥ ಆಯ್ತಾ? ಅಮ್ಮರೇ ಕರೀದ್ರಾ? ಏನಾದರೂ ಮಾಡಿಕೊಡ್ಬೇಕಾ? ನಾನೇನು ನೀನೇ ಕರೆದಿಲ್ವಲ್ಲ, ನಾನೇನು ಕರೆದಿಲ್ಲ. ಹೋಗಿ ಕೆಲಸ ಮಾಡ್ಕೊ, ಪಟ ಬಟ್ಟೆ ಗಿಟ್ಟೆ ಎಲ್ಲ ಇದ್ದಾವೆ. ಇನ್ನು ಮುಂದೆ ಯಾರು ಕೆಲಸದಲ್ಲಿ ಬರ್ತಾ ಇಲ್ಲ, ಎಲ್ಲ ಕೆಲಸ ನೀನೇ ಮಾಡ್ಕೋಬೇಕು. ಹಾಂ, ಇಷ್ಟು ದಿನ ನೀನು ಸುಮ್ಮನೆ ನನಗೆಲ್ಲ ದುಡ್ಡು ಕೊಟ್ಟಿದ್ದು ತಪ್ಪಾಯಿತು. ಯಾಕಂದರೆ ನಾನು ನೀವು ಒಳ್ಳೇದಾಗಲಿ ಅಂತ ಮಾಡೋಕೆ ಹೋದ್ರೆ ನೀವಿಬ್ಬರು ಸೇರಿ ನನಗೆ ಮೋಸ ಮಾಡಿದ್ರಿ. ಅದಕ್ಕೆ ನನಗೆ ನಿನ್ನ ಕ್ಷಮಿಸೋ ಮನಸ್ಸೇ ಇಲ್ಲ. ಹೋಗಿ ಎಲ್ಲ ಕೆಲಸನೂ ಮಾಡ್ಕೊ. ಸರಿ ಅಮ್ಮರೇ, ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಆದರೆ ನೀವು ನನ್ನ ಜೊತೆ ಚೆನ್ನಾಗಿ ಮೊದಲಿನ ಥರ ಮಾತಾಡ್ತೀರಾ. ನೀವು ಯಾವಾಗ ನನ್ನ ಜೊತೆ ಮೊದಲಿನ ಥರ ಮಾತಾಡ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಮೊದಲಿನ ಥರ ಇದ್ದಿದ್ರೆ ನಾನು ನಿನ್ನ ಚೆನ್ನಾಗೇ ಮಾತಾಡ್ತೀನಿ ಮೊದಲಿನ ಥರ. ಆದರೆ ನೀನು ನಮಗೆ ಹೇಳ್ದ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡು ಬಂದಿಲ್ಲ, ಅದಕ್ಕೆ ನನ್ನ ಮ್ಯಾಲಿಂದ ಕೋಪ ನನಗೆ ಇನ್ನೂ ತೀರಕ್ಕೆ ಅದು ಕಡಿಮೆ ಆಗತ್ತಿಲ್ಲ. ಅದು ನೀನು ಇಂಥ ತಪ್ಪು ಮಾಡಿದ್ರೆ ಸರಿ. ಆದರೆ ನೀನು ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಒಂದು ಮಾತು ನನಗೆ ತಿಳಿಸ್ತಾ ಮದುವೆಯಾಗಿ ಕರ್ಕೊಂಡು ಬಂದಿದ್ಯಲ್ಲ, ಅದಕ್ಕಾಗಿ ನನಗೆ ಬೇಜಾರಾಗತ್ತಿರೋದು. ಅದನ್ನು ಬಿಟ್ಟರೆ ಯಾವುದೇ ರೀತಿ ಕೋಪ ಅನ್ನೋದು ಇರಲಿಲ್ಲ. ಒಂದು ಮಾತು ಹೇಳಿದ್ರು ನೀವು ಏನಾದರೂ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ನೀವಿಬ್ಬರು ಸೇರಿ ನನಗೆ ದೊಡ್ಡ ಮೋಸ ಮಾಡಿದಿರಿ. ದೊಡ್ಡ ಮೋಸ ಮಾಡಿದಿರಿ. ನನ್ನ ಗಂಡನಿಗೆ ನಾನು ಹೆಂಗೆ ಮುಖ ತೋರಿಸ್ಬೇಕನ್ನೋದು ನನಗೆ ಗೊತ್ತಾಗಲ್ತು. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ ಸುಂದ್ರಿ. ನನ್ನ ಗಂಡ ಬಂದು ಏನೇನಿಲ್ಲ ಅಂತಾನೋ ಏನು, ಅವನು ಫಾರಿನಲ್ಲೇ ಇದ್ದ. ನಾನು ಅವನ್ನ ಇಲ್ಲೇ ಬಾ ಅಂತ ಕರೆಸ್ಕೊಂಡು ಇಲ್ಲೇ ಹಚ್ಚಿ ಇಲ್ಲೇ ಕಲ್ಸಾಕತ್ತಿದ್ನಿ. ಆದ್ರೆ ಈಗ ಅವ್ರ ಅಪ್ಪ ಬಂದು ನನ್ನನ್ನು ಬೈತಾರೆ. ಹೇಳ್ದ ಇಂಥ ಕೆಲಸ ಮಾಡಿದಾನ, ಅದಕ್ಕೆ ನಾನು ಫಾರಿನಲ್ಲಿ ಅವನ್ನ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊಂಡಿದ್ನಿ ಅಂತ ಹೇಳಿ. ಅಮ್ಮೋರೆ, ನಾವು ಬೇಕು ಅಂತ ಮಾಡಿಲ್ಲ ಅಮ್ಮೋರೆ. ಆ ಹೊತ್ತಲ್ಲಿ ಆ ಥರ ಆಗೋಗ್ಬಿಡ್ತು. ಅವ್ರ ಮುನ್ನ ನಾನು ಕ್ಷಮೆ ಕೇಳ್ತೀನಿ. ಅಕಸ್ಮಾತ್ ಅವ್ರು ನಾನು ಒಪ್ಕೊಳ್ಳಿಲ್ಲ ಅಂದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಮ್ಮೋರೆ. ನಾನು ಈ ಮನೇಲಿ ಇರಲ್ಲ. ನಾನು ಈ ಮನೇಲಿ ನೀವು ಜಗಳ ಮಾಡಬಾರ್ದು. ನೀವೆಲ್ಲರೂ ಚೆನ್ನಾಗಿ ಸಂತೋಷವಾಗಿರಬೇಕು. ಹಾಗೇನಾದರೂ ಆದರೆ ನಾನು ನಿಜವಾಗ್ಲೂ ಹೋಗ್ತೀನಿ. ನಾನು ನನ್ನ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಪ್ರೀತಿ ಮಾಡೋ ಕೈಶ್ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಹಾಗೇನಾದರೂ ಆದರೆ ನಾನು ಹೋಗ್ಬಿಡ್ತೀನಿ. ನೀನು ಹೋಗು ಅಂತ ನಾನು ಹೇಳಕತ್ತಿಲ್ಲ. ಆದರೆ ನನ್ನ ಗಂಡ ಬಂದ ಮೇಲೆ ಇನ್ನೂ ಏನೇನಾಗ್ತೈತಿ, ಏನೇನು ಡ್ರಾಮಾನ ಕ್ರಿಯೇಟ್ ಮಾಡ್ತಾರೋ ಅಂತ ನನಗೆ ಗೊತ್ತಾಗಲ್ತು. ಅದನ್ನು ನಾನು ಹೇಳ್ತಾ ಇರೋದು. ಈಗೇನು ನನಗೆ ಹೋಗು ಅಂತ ಹೇಳಿದ್ನ?